ಬಿಜೆಪಿಯಲ್ಲಿನ ಅಸಮಾಧಾನ ಶಮನಕ್ಕೆ ಬಿಎಸ್ವೈ ಕಸರತ್ತು ಆರಂಭಿಸಿದ್ದಾರೆ. ಟಿಕೆಟ್ ವಂಚಿತರ ಮನವೊಲಿಕೆಗೆ ಯಡಿಯೂರಪ್ಪನವರು ಯತ್ನಿಸ್ತಾ ಇದ್ದಾರೆ. ಯಾಕಂದ್ರೆ ಈಗ ಎಲ್ಲರೂ ಬೆಟ್ ಮಾಡ್ತಾ ಇರೋದು ಬಿಎಸ್ವೈ ಕಡೆ. ಟಿಕೆಟ್ ತಪ್ಪಿದ್ದು ಯಡಿಯೂರಪ್ಪ ಅಂಡ್ ಫ್ಯಾಮಿಲಿ ಕಡೆಯಿಂದ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಅವ್ರದೇ ಸವಾಲಿದು, ಮನವೊಲಿಸೋದು ಟಿಕೆಟ್ ವಂಚಿತರದ್ದು. ಹರಸಾಹಸ ಪಡ್ತಿದ್ದಾರೆ. ಈಶ್ವರಪ್ಪ ಅವರು ನಮ್ಮ ನಾಯಕರು, ನಮ್ಮ ಜೊತೆಗಿರ್ತಾರೆ, ಈಶ್ವರಪ್ಪ ಅವ್ರನ್ನ ಮನವೊಲಿಕೆ ಮಾಡ್ತೀವಿ ಅಂತ ಬಿಎಸ್ವೈ ಹೇಳಿದ್ದಾರೆ. ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿಯಲ್ಲಿ ನಿಲ್ಲಲ್ಲ ಅಂತಿದ್ದಾರೆ. ಈಗ ಹಾವೇರಿ ಧಾರವಾಡ ಕಣ್ಣಿಟ್ಟಿದ್ರು, ಆದರೆ ಅಲ್ಲಿ ಸಿಗಲಿಲ್ಲ. ಬೆಳಗಾವಿಯಲ್ಲಿ ನಾನು ಸ್ಪರ್ಧೆ ಮಾಡಬೇಕು ಅಂತ ಹೇಳಿದ್ದೇನೆ ನೋಡಿ. ಅಂದರೆ ಇಲ್ಲಿ ಪಕ್ಕ ಆಗ್ತಿದೆ, ಶೆಟ್ಟರ್ ಅವರು ಬೆಳಗಾವಿಯಿಂದ ಸ್ಪರ್ಧೆ ಮಾಡ್ತಾರೆ ಅಂತ ಯಡಿಯೂರಪ್ಪನವರೇ ಘೋಷಣೆ ಮಾಡಿದಂಗಿದೆ. ಇನ್ನು ಈಶ್ವರಪ್ಪನವರ ಮನವೊಲಿಕೆಯ ಕಸರತ್ತು ಕೂಡ ಆರಂಭ ಆಗುತ್ತೆ ಇನ್ನು ಮೇಲೆ. ಯಾಕಂತ ಹೇಳಿದ್ರೆ ಈಶ್ವರಪ್ಪನವರು ಆರೋಪ ಮಾಡಿದ್ದು ನೇರವಾಗಿ ಯಡಿಯೂರಪ್ಪ ಆ್ಯಂಡ್ ಫ್ಯಾಮಿಲಿ ವಿರುದ್ಧ. ಹಾಗಾಗಿನೇ ಅದನ್ನ ಅವರೇ ಶಮನ ಮಾಡಬೇಕು. ಇಲ್ದಿದ್ರೆ ಒಳ ಹೊಡೆತ ಬೀಳೋದು ಗ್ಯಾರಂಟಿ. ಬೆಳಗಾವಿಯಲ್ಲಿ ತಮ್ಮ ಪುತ್ರನ ಸ್ಪರ್ಧೆಗೆ ಅಡ್ಡಗಾಲಾಗುತ್ತಾರೆ. ಹಾಗಾಗಿನೇ ಈಗ ಯಾವ ರೀತಿ ಮನವೊಲಿಸ್ತಾರೆ, ಏನು ಭರವಸೆ ಕೊಡ್ತಾರೆ, ಈಶ್ವರಪ್ಪನವರು ಅದಕ್ಕೆ ಬಗ್ತಾರಾ? ಅಷ್ಟು ಸುಲಭ ಇಲ್ಲ ಈಶ್ವರಪ್ಪನವರ ಮನವೊಲಿಕೆ ಮಾಡೋದು. ಬಟ್ ಯಡಿಯೂರಪ್ಪನವರು ಹೇಳಿದ್ದಾರೆ ಮನವೊಲಿಕೆ ಮಾಡ್ತೀವಿ ಅಂತ. ಈಶ್ವರಪ್ಪನವರು ಇವತ್ತು ಸಂಜೆ ಒಳಗೆ ತಮ್ಮ ನಿರ್ಧಾರ ತಿಳಿಸ್ತೀವಿ ಅಂತ ಹೇಳ್ತಿದ್ದಾರೆ. ಖಂಡಿತ ಅವರ ಮನವೊಲಿಸ್ತೇವೆ. ಅವರು ನಮ್ಮ ಜೊತೆಗೆ ಇರಬೇಕು, ನಮ್ಮ ಹಿರಿಯ ನಾಯಕರು. ಎಲ್ಲವೂ ಸರಿ ಹೋಗುತ್ತೆ ಅಂತ ಸಂಪೂರ್ಣ ವಿಶ್ವಾಸ ನನಗೆ. ಸರ್, ಈಶ್ವರಪ್ಪನವರು ಇವತ್ತು ಸಂಜೆ ಒಳಗೆ ತಮ್ಮ ನಿರ್ಧಾರ ತಿಳಿಸ್ತೀವಿ ಅಂತ ಹೇಳ್ತಿದ್ದಾರೆ. ಶೆಟ್ಟರ್ ನಿನ್ನೆ ಬಂದು ಭೇಟಿಯಾಗಿದ್ರು ಸರ್. ಜಗದೀಶ್ ಶೆಟ್ಟರ್ ಬಂದಿದ್ರು. ಅವ್ರಿಗೆ ಬೆಳಗಾಂ ನಿಲ್ಲಕ್ಕೆ ಇಷ್ಟ ಇರಲಿಲ್ಲ. ನನಗೆ ನಾನು ಕನ್ವಿನ್ಸ್ ಮಾಡಿ ಬೆಳಗಾಮಲ್ಲಿ ನಿಲ್ಲಿ ಅಂತ ಹೇಳಿದ್ದೇನೆ. ಅವರು ಸಂತೋಷದಲ್ಲಿ ಒಪ್ಕೊಂಡು ಹೋಗಿದ್ದಾರೆ. ಬಹಳ ದೊಡ್ಡ ಹಂತದಲ್ಲಿ ಬೆಳಗಾವಿಯಿಂದ ಗೆಲ್ಲಕ್ಕೆ ಸಾಧ್ಯ ಇದೆ, ಅದರಲ್ಲಿ ಅನುಮಾನ ಇಲ್ಲ. 22 ಗೆಲ್ತಿರ್ಬೇಕಾದ್ರೆ ಮೋದಿಯವರ ಆಶೀರ್ವಾದದಿಂದ ಅದೇನು ಕಷ್ಟ ಆಗುತ್ತೆ ಅನ್ಸೋದಿಲ್ಲ. ಕೊನೆ ಕನ್ವಿನ್ಸ್ ಮಾಡಿ ಕಳಿಸಿದ್ದೇನೆ, ಒಪ್ಕೊಂಡು ಹೋಗಿದ್ದಾರೆ. ಅವ್ರು ಬೆಳಗಾವಿಯಿಂದ ಸ್ಪರ್ಧೆ ಮಾಡ್ತಾರೆ.